जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विभुः अशेषाघहरं विदुः ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ಹಿರಣ್ಯಕಶಿಪು ಏನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವು. ಆ ಸಂದರ್ಭದಲ್ಲಿ ಅವನು ಒಂದು ಮಾತನ್ನ ಹೇಳಿದ. ನನ್ನ ಮಗನನ್ನೇನಾದ್ರು ನಾನು ಹಾಗೆ ನನ್ನ ಜೊತೆಯಲ್ಲಿ ಇದ್ದೆ ಅಂತಾದ್ರೆ, ಶುನಶೇಪ ತನ್ನ ತಂದೆ ತನ್ನನ್ನ ಹರಿಶ್ಚಂದ್ರನಿಗೆ ಮಾರಿಬಿಟ್ಟ. ಅದನ್ನ ಯಾವತ್ತೂ ಮರೀಲಿಲ್ಲ ಅವನು. ಅದರಂತೆ ಇವನು ಕೂಡ ಎಂದೆಂದಿಗೂ ನಾನು ಮಾಡಿದ ಅಪರಾಧಗಳನ್ನು ಮರೆತು ನನ್ನ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ವಿಸ್ತಾರವಾಗಿ ಅದು ಏನು ಕಥೆ, ಶುನಶೇಪನ ಕಥೆ ಏನು ಅಂತ ಇವತ್ತು ಸ್ವಲ್ಪ ಗಮನಿಸೋಣ. ವಸ್ತುತಸ್ತು 9ನೇ ಸ್ಕಂದದಲ್ಲಿ ಈ ಕಥೆ ಬರುತ್ತೆ. ಆದ್ರೂ ಈಗ ಎಷ್ಟಾಗತ್ತೋ ಅಷ್ಟು ಸಂಕ್ಷಿಪ್ತವಾಗಿ ಆ ಕಥೆಯನ್ನು ಸ್ವಲ್ಪ ಗಮನಿಸೋಣ. ನಾವು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತ ರಾಮಚಂದ್ರನ ವಂಶದಲ್ಲಿ ಬಂದಂತಹ, ರಾಮನಿಗಿಂತ ಬಹಳ ಮುಂಚೆ ಬಂದಂತಹ ಒಬ್ಬ ರಾಜ ಹರಿಶ್ಚಂದ್ರ. ಹರಿಶ್ಚಂದ್ರನಿಗೆ ಬಹಳ ವರ್ಷಗಳಾದ್ರೂ ಕೂಡ ಮಕ್ಕಳೇ ಇರ್ಲಿಲ್ಲ, ಸಂತಾನವೇ ಇರ್ಲಿಲ್ಲ. ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ, ಏನೇನೋ ಪ್ರಯತ್ನಗಳನ್ನು ಮಾಡಿದ. ಆದ್ರೆ ಅವನಿಗೆ ಮಕ್ಕಳಾಗ್ಲಿಲ್ಲ. ಕೊನೆಗೆ ಅವನು ಯೋಚನೆ ಮಾಡಿದ, ಹಾಗಾದ್ರೆ ನಾನು ವರುಣ ದೇವರನ್ನ ಕುರಿತು ತಪಸ್ಸನ್ನು ಮಾಡ್ತೇನೆ, ವರುಣನನ್ನ ಒಲಿಸಿಕೊಂಡು ಅವನಿಂದ ಮಗನನ್ನ ಪಡಿತೇನೆ ಅಂತ ತಪಸ್ಸನ್ನು ಮಾಡ್ದ. ಇವನ್ ಯಾರು ಅಂತಂದ್ರೆ ತ್ರಿಶಂಕು ಅಂತ ಒಬ್ಬನಿದ್ನಲ್ಲ, ಅವನ ಮಗ. ತ್ರಿಶಂಕು ಸ್ವರ್ಗ ಅಂತ ನಾವು ಕರಿತೇವಲ್ಲ, ಆ ಕಥೆಗಳೆಲ್ಲ ಮುಂದೆ 9ನೇ ಸ್ಕಂದದಲ್ಲಿ ಅನೇಕ ರಾಜ ಮಹಾರಾಜರುಗಳ ಕಥೆಯ ಆಗರಗಳೇ 9ನೇ ಸ್ಕಂದದಲ್ಲಿ ಇದೆ. ನೋಡೋಣ ಅಲ್ಲಿ ಮುಂದೆ. ಇವರಿಗೆ ಮಕ್ಕಳೇ ಇರ್ಲಿಲ್ಲ. ವರುಣನನ್ನ ಆರಾಧನೆ ಮಾಡಿ, ದೇವರೇ ನನಗೊಬ್ಬ ಮಗ ಹುಟ್ಟಿದ ಅಂತಾದ್ರೆ, ವೀರನಾದಂತಹ ಮಗ ಹುಟ್ಟಿದ ಅಂತಾದ್ರೆ ಅವನನ್ನೇ ಪಶುವಿನ ಸ್ಥಾನದಲ್ಲಿ ಯೋಚಿಸಿ ಯಾಗದಲ್ಲಿ ನಿನ್ನ ಉದ್ದೇಶದಿಂದ ಅವನನ್ನ ಬಲಿ ಕೊಡ್ತೇನೆ, ಅವನನ್ನ ಆಹುತಿಯನ್ನ ಕೊಡ್ತೇನೆ ಅಂತ ಹೇಳಿದ.
ವಸ್ತುತಸ್ತು ಹುಟ್ಟಿದ ಮಗುವನ್ನ ಬಲಿ ಕೊಡೋದು ಅಂತಾದ್ರೆ ಮಗನನ್ನು ಪಡೆದ ಉಪಯೋಗ ಏನ್ ಬಂತು? ಮಗನನ್ನು ಪಡೆದ ಕೆಲವೇ ಕಾಲದಲ್ಲಿ ಮಗನು ಮೃತನಾಗಿ ಹೋಗ್ತಾನೆ ಅಂತಂದ್ರೆ ಮಗನನ್ನು ಪಡೆದದ್ರ ಸಾರ್ಥಕ್ಯ ಏನ್ ಸಿಕ್ಕಾಗ ಅನ್ನೋ ಪ್ರಶ್ನೆ ನಮಗ್ ಬರತ್ತೆ. ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಗಮನಿಸ್ಬೇಕು. ಅವನು ಹುಟ್ಟಿದ ತಕ್ಷಣ ಬಲಿ ಕೊಡ್ತೇನೆ ಅಂತ ಹೇಳಿಲ್ಲ. ಇಷ್ಟೇ ಅಲ್ಲದೇನೆ ಒಬ್ಬ ಮಗ ಹುಟ್ಟಿದ ಅಂದ್ರೆ ಸಾಕು, ಪಿತೃವಿಗೆ ತಂದೆಗೆ ಏನು ದುರ್ಗತಿ ಇತ್ತೋ ಆ ದುರ್ಗತಿಗಳೆಲ್ಲ ಪರಿಹಾರ ಆಗಿ ಹೋಗಿ ಬಿಡತ್ತೆ. ಅಥವಾ ಮಗು ಹುಟ್ಟೋದಂದ್ರೂ ಹುಟ್ಲಿ, ಆಮೇಲೆ ದೇವರಿದ್ದಾನೆ, ಹುಟ್ಟದೇ ಇರೋ ಮಗುವನ್ನು ಹುಟ್ಟುವ ಹಾಗೆ ಮಾಡಿದನಲ್ಲ, ಮುಂದೆ ಅವನ ರಕ್ಷಣೆಯನ್ನೋ ಮಾಡ್ಲಿಕ್ಕೆ ಅಂತ ಏನೋ ದೇವರೇ ದಾರಿಯನ್ನು ತೋರಿಸ್ತಾರೆ ಅಂತಂದುಕೊಂಡು ಸುಮ್ಮನೆ ಇದ್ದ ಅವನು. ಮಗುವನ್ನ ಪಡೆದ. ಅದಾದ ನಂತರದಲ್ಲಿ ವರುಣನ ಅನುಗ್ರಹದಿಂದಾಗಿ ಮಗು ಹುಟ್ಟಿದ. ರೋಹಿತ ಅಂತ ಆ ಮಗುವಿಗೆ ಹೆಸರಿಟ್ಟ. ಮಗು ಬೆಳೆದ ಹಾಗೆಲ್ಲ ಮಮತೆ ಇವನನ್ನ ಕಟ್ತಾ ಇತ್ತು. ಪ್ರತಿ ಸಾರ್ತಿ ವರುಣ ಬಂದಾಗ, ನೋಡಿ ಈಗ ತಾನೇ ಮಗು ಹುಟ್ಟಿದೆ, ಏನು ಅವಯವಗಳು ಬೆಳೆದಿಲ್ಲ, ಈಗಲೇ ಬಲಿ ಕೊಟ್ಬಿಟ್ರೆ ನಿನಗೇನು ಸರಿಯಾದಂತಹ ಆಹುತಿ ಕೊಟ್ಟಾಗ ಆಗೋದಿಲ್ಲ, ಬಡಕಲಾದಂತಹ ಶರೀರವನ್ನು ಕೊಟ್ಟಾಗತ್ತೆ, ತಾಳು ಒಂದಿಷ್ಟು ವರ್ಷಗಳಾಗ್ಲಿ ಅಂತಂದ. ಅನೇಕ ವರ್ಷಗಳಾಯ್ತು. ಬಲಿ ಕೊಡುವಂತಹ ಸಂದರ್ಭ ಬಂದಾಗ ಉಪನಯನ ಆಗ್ಲಿ ತಾಳು ಅಂತಂದ. ಉಪನಯನದ ನಂತರದಲ್ಲಿ ಈಗಲೇ ಅಲ್ಲ, ಕ್ಷತ್ರಿಯನಾದಂತಹ ಕುಮಾರನಿಗೆ ಅವನ ನಿಜವಾದ ಸಾಮರ್ಥ್ಯದ ಅರಿವಾಗುವುದು ಅವನ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದಾಗ ಮಾತ್ರ. ಇವನಿನ್ನೂ ಶಸ್ತ್ರಾಸ್ತ್ರಗಳನ್ನು ಹಿಡಿದೇ ಇಲ್ಲ. ಹಾಗಾಗಿ ಇವನಿಗೆ ಆ ಆಯುಧಗಳನ್ನು ಕೊಟ್ರೆ ಉಪಯೋಗವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಇವನು ಚೆನ್ನಾಗಿ ಶಸ್ತ್ರ ತರಬೇತಿಯನ್ನ ಮಾಡಿಸಿ ನಂತರದಲ್ಲಿ ಬಲಿ ಕೊಡ್ತೇನೆ ಅಂತಂದ. ಸರಿ ಆಯ್ತು ಅಂತಂದ್ರು. ಶಸ್ತ್ರ ತರಬೇತಿ ಆಗ್ಬೇಕಲ್ವಾ, ಆಗ್ಲಿ ಅಂತಂದ. ಅದಾದ ಕೆಲವೇ ದಿವಸಗಳಲ್ಲಿ ಗೊತ್ತಾಯ್ತು ಯಾರಿಗೆ? ರೋಹಿತನಿಗೆ. ನಾನೇನಾದ್ರೂ ಇಲ್ಲೇ ಇದ್ದೆ ಅಂತಾದ್ರೆ ನನ್ನನ್ನ ಇವರು ಬಲಿ ಕೊಟ್ಟು ಬಿಡ್ತಾರೆ. ಅವನಿಗೆ ಭಯ ಉಂಟಾಯ್ತು. ನಾನಿಲ್ಲೇ ಇದ್ರೆ ನನ್ನನ್ನ ಇವರು ಯಾಗದಲ್ಲಿ ಬಲಿ ಕೊಟ್ಟು ಬಿಡ್ತಾರೆ, ನನ್ನನ್ನು ಬದುಕ್ಲಿಕ್ಕೆ ಬಿಡೋದಿಲ್ಲ ಅಂತ ಅನ್ಕೊಂಡು ರೋಹಿತ ಒಮ್ಮೆ ಕಾಡಿಗೆ ಓಡಿ ಹೋದ. ಇಲ್ಲೇ ಇದ್ದು ಬಿಟ್ರೆ ಬದುಕಿಲ್ಲ, ಬದುಕಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಬೇಕು, ಹಾಗಾಗಿ ನಾನು ಕಾಡಿಗೆ ಓಡಿ ಹೋಗ್ತೇನೆ ಅಂತ ಹರಿಶ್ಚಂದ್ರನ ಮಗ ರೋಹಿತ ಕಾಡಿಗೆ ಓಡಿ ಹೋದ. ಇದು ಆದ್ಮೇಲೆ ಯೋಚನೆ ಆಯ್ತು. ಇದು ಇನ್ನೂ ಕಥೆ ತುಂಬಾ ವಿಸ್ತಾರವಾಗಿದೆ, ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಮುಂದೆ ಬಂದೇ ಬರುತ್ತೆ. ಇದು ಆದ್ಮೇಲೆ ಅವನಿಗೆ ಕಥೆ ಗೊತ್ತಾಯ್ತು. ಇವ್ರ ತಂದೆ ಪ್ರತಿಜ್ಞೆ ಮಾಡಿದ್ದಾನೆ, ನನ್ನ ಮಗನನ್ನ ಬಲಿ ಕೊಡ್ತೇನೆ ಅಂತ. ಆದ್ರೆ ಇವನು ಹೆದರಿ ಓಡಿ ಹೋಗಿದ್ದಾನೆ. ಇವರ ತಂದೆ ಪ್ರತಿಜ್ಞಾ ಭಂಗ ಆಯ್ತು. ಅದಕ್ಕೆ ಅವನಿಗೆ ಮಹೋದರ ಅಂತ ರೋಗ ಬಂತು, ಜಲೋದರ. ಹೊಟ್ಟೆ ಒಳಗಡೆ ಪೂರ್ತಿ ನೀರು ತುಂಬ್ಕೊಂಡ್ಬಿಡ್ತು ಹರಿಶ್ಚಂದ್ರನಿಗೆ. ಆವಾಗ ಇದು ತನ್ನಿಂದ ಆಯ್ತು ಅಂತಂದುಕೊಂಡು ರೋಹಿತ ಏನ್ ಮಾಡ್ದ, ತನ್ನ ಊರಿಗೆ ಹೊರಟ. ಏನಾದ್ರೂ ಆಗ್ಲಿ, ನಾನು ಯಾಗದಲ್ಲಿ ಬಲಿ ಆದ್ರೂ ತೊಂದರೆ ಇಲ್ಲ, ನನ್ನಿಂದ ನನ್ನ ತಂದೆಗೆ ಈ ರೋಗ ಬರಬಾರ್ದು, ನನ್ನ ತಂದೆ ಆರೋಗ್ಯ ಪೂರ್ಣರಾಗಿರಬೇಕು ಅಂತ ಯೋಚನೆ ಮಾಡಿದ. ಆ ಸಂದರ್ಭದಲ್ಲಿ ಒಬ್ಬ ಇಂದ್ರ ವೃದ್ಧನಾದ ಬ್ರಾಹ್ಮಣನ ರೂಪವನ್ನು ತಗೊಂಡು ಬಂದ. ರೋಹಿತನಿಗೆ ಹೇಳ್ದ,
ನೀನು ಪುಣ್ಯಗ ತೀರ್ಥಕ್ಷೇತ್ರ ಸಂಚಾರ ಮಾಡು. ತೀರ್ಥಕ್ಷೇತ್ರ ಸಂಚಾರ ಮಾಡಿದೆ ಅಂತಾದ್ರೆ ನಿಮ್ ತಂದೆ ಕಡಿಮೆ ಆಗತ್ತೆ ಅಂತಂದ. ಆ ಸಂದರ್ಭದಲ್ಲಿ ಒಂದ್ ಸಾರ್ತಿ ಹೋದ, 2 ಸಾರ್ತಿ ಹೋದ. ಪ್ರತಿ ಸಾರ್ತಿ ಹೋದಾಗ್ಲೂ ಅವನಿಗೆ ಏನ್ ಆದೇಶ ಕೊಟ್ಟಿದ್ದ ಅಂದ್ರೆ, ನೀವ್ ಹೋಗ್ತಾ ಇರ್ತೀಯಲ್ಲ, ಹೋಗುವ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ಯೋಗ್ಯನಾದಂತಹ ಬ್ರಾಹ್ಮಣನನ್ನು ಆತ್ಮಾರ್ಪಣ ಬುದ್ಧಿಯಿಂದ ಯಾರಾದ್ರೂ ಯಾಗಕ್ಕೆ ಸಿಗ್ತಾರೋ ಏನೋ ನೋಡು. ನೀನಿಲ್ಲದೆ ಹೋದ್ರೆ ನಿನ್ನ ಪ್ರತಿಯಾಗಿ ಅವನನ್ನ ಯಾಗದಲ್ಲಿ ಆಹುತಿಯನ್ನಾಗಿ ಕೊಟ್ಟು ವರುಣನನ್ನ ಸಂತೋಷ ಪಡಿಸಬಹುದು. ಅನೇಕ ಬಾರಿ ಸಂಚಾರ ಮಾಡ್ದ. 3, 4, 5 ವರ್ಷಗಳ ಕಾಲ ಇಡೀ ದೇಶವನ್ನ ಸಂಚಾರ ಮಾಡ್ದ. ಆ ಕೊನೆಗೆ 6ನೇ ವರ್ಷದಲ್ಲಿ ಕಾಡಿನಲ್ಲಿ ಸಂಚಾರ ಮಾಡಿಕೊಂಡು ಇನ್ನು ಸಿಗ್ಲಿಲ್ಲ ಬಿಡು ಅಂತ ಅನ್ಕೊಂಡು ನಾನೇ ಹೋದ್ರಾಯ್ತು ಅಂತ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಜೀಗರ್ತ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ 3 ಜನ ಗಂಡು ಮಕ್ಕಳಿದ್ರು. ಸಂಭಾಷಣೆ ಮಾಡ್ಬೇಕಾದ್ರೆ, ನೋಡಿ ಈ ತರದ ಆಪತ್ತಿನ ಪರಿಸ್ಥಿತಿ ಇದೆ, ನಿನ್ನ ಮಕ್ಕಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕೊಡ್ತೀಯಾ ಅಂತ ಕೇಳಿದ. ಇಲ್ಲ, ಜ್ಯೇಷ್ಠ ಮಗ ನನಗ್ ಬಹಳ ಪ್ರೀತಿ ಪಾತ್ರನಾದವನು, ಅವನನ್ನು ಕೊಡೋದಿಲ್ಲ ಅಂತ ತಂದೆ ಹೇಳಿದ. ತಾಯಿ ಕೊನೆ ಮಗನ ಮೇಲೆ ಬಹಳ ಪ್ರೀತಿ ಇದೆ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಮಧ್ಯಮ ಮಗನನ್ನ ಕರೆದುಕೊಂಡು ಹೋದ್ರು. ಹಾಗೆ ಇದು ಮೇಲ್ನೋಟಕ್ಕೆ ತೋರೋ ಅರ್ಥ. ಅಜೀಗರ್ತ ದುಡ್ಡು ಕೊಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ನನಗೆ ದೊಡ್ಡವನು ಪ್ರೀತಿ ಪಾತ್ರನಾದವನು ಕೊನೆಯವನು ಬೇಡ ಅಂತ ಕಳಿಸಿದ್ದಲ್ಲ. ರಾಜಸೂಯ ಯಾಗವನ್ನು ಮಾಡುವವನಿದ್ದಾನೆ, ಲೋಕ ಕಲ್ಯಾಣ ಆಗ್ಬೇಕಾಗಿದೆ. ಆ ಸಂದರ್ಭದಲ್ಲಿ ಯಾರನ್ನ ಕಳಿಸೋದು ಯೋಚನೆ ಮಾಡ್ದ. ಯೋಗ್ಯನಾದವನು ಈ ಮಧ್ಯಮ ಪುತ್ರನೇ ಅಂತ ತಿಳಿದುಕೊಂಡು ಅವನನ್ನ ಕಳಿಸಿದ. ಅವನನ್ನ ಅನೇಕ ಪಶುಗಳನ್ನ, ಅನೇಕ ಪಟ್ಟು ದ್ರವ್ಯಗಳನ್ನ ಅವರ ಕುಟುಂಬದವರಿಗೆ ಕೊಟ್ಟು ಆತ್ಮಾರ್ಪಣ ಬುದ್ಧಿಯಿಂದ ಬಂದಂತಹ ಮಧ್ಯಮ ಮಗನನ್ನ ಕರೆದುಕೊಂಡು ಹರಿಶ್ಚಂದ್ರನ ಬಳಿಯಲ್ಲಿ ಬರ್ತಾ ಇದ್ದಾನೆ. ಅನೇಕ ದೇವತೆಗಳನ್ನ ಈ ಇದು ಯಾಗವನ್ನ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ದ. ಯಾರು? ಈ ಅಜೀಗರ್ತನ ಮಗನನ್ನ ಕರೆದುಕೊಂಡು ಹರಿಶ್ಚಂದ್ರ ದೊಡ್ಡ ಯಾಗ ಮಾಡ್ಬೇಕು ಅಂತ ಹೇಳಿದ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಅಲ್ಲ, ತನ್ನ ಮಗನನ್ನು ಬಲಿ ಕೊಡ್ತೇನೆ ಅಂತ ಹೇಳಿ ವರುಣನಿಗೆ ಮಾತು ಕೊಟ್ಟಿದ್ದಾನೆ, ಮತ್ತೊಬ್ಬರ ಮಗನನ್ನು ಬಲಿ ಕೊಡ್ತಾ ಇದ್ದಾನ ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ಈ ಯಜ್ಞಗಳಲ್ಲಿ ಪಶುಗಳನ್ನ ಬಲಿ ಕೊಡೋದು ಬಹಳ ಪ್ರಾಮಾಣಿಕವಾದದ್ದು, ವೇದಗಳಲ್ಲಿ ವಿಹಿತವಾಗಿರೋದು. ಪಾಪ ಕಾರ್ಯ ಮಾಡಿದರೆ ಅದು ಕ್ರೌರ್ಯ. ಯುದ್ಧದಲ್ಲಿ ಜನರನ್ನು ಕೊಂದ್ರೆ ಬಹಳ ಪಾಪ ಬರುತ್ತೆ. ಯುದ್ಧ ಮಾಡೋದು ಬೇಡ ಅಂತ ಕೂತ್ರೆ ಅದು ಪುಣ್ಯಕರವೇನು? ರಣರಂಗಕ್ಕೆ ಹೋಗಿ ನಿಂತಾಗ ಅಲ್ಲಿ ಶತ್ರುಗಳನ್ನ ಸಂಹಾರ ಮಾಡುವುದು ಪುಣ್ಯಕರವಾದ. ಹಾಗೆ ಕೆಲವು ಯಜ್ಞಗಳಲ್ಲಿ ಯುಗಧರ್ಮಕ್ಕೆ ಅನುಗುಣವಾಗಿ ಪಶುಗಳ ಒಪ್ಪಿಗೆಯಿಂದ ಪುಣ್ಯಲೋಕ ಪ್ರಾಪ್ತಿಯನ್ನು ಮಾಡಿಸಿ ಕೊಟ್ಟೇ ಕೊಡ್ತಾನೆ ಅನ್ನುವ ನಿಶ್ಚಯದಿಂದ ಆ ಕಾರ್ಯಗಳನ್ನು ಮಾಡಿದಾಗ ಬಹಳ ಪುಣ್ಯಕರವಾದದ್ದು. ಅದು ಬಹಳ ಸಂದರ್ಭ ಇದೆ. ಅದು ಆ ತರದ ಕಥೆಗಳೆಲ್ಲ ಮುಂದೆ ವಿಸ್ತಾರವಾಗಿ ನೋಡೋಣ. ಹಾಗಾಗಿ ಈ ಕ್ಷತ್ರಿಯಾತ್ ಬ್ರಾಹ್ಮಣೋ ಭೂಯಾನ್ ಅಂತ ಇದೆ. ಕ್ಷತ್ರಿಯನಿಗಿಂತ ಬ್ರಾಹ್ಮಣ ಶ್ರೇಷ್ಠ. ಕೆಲವೊಮ್ಮೆ ಊಟಕ್ಕೆ ಬನ್ನಿ ಅಂತ ಹೇಳಿರ್ತೇವೆ ಮನೆಗೆ. ಊಟಕ್ಕೆ ಬಂದಾಗ ಸಾಮಾನ್ಯವಾಗಿ ಏನೋ ಒಂದು ಅನ್ನ ಸಾರು ತಿಳಿ ಪಳದೆ ಇದನ್ನೆಲ್ಲ ಮಾಡಿ ಊಟಕ್ಕೆ ಹಾಕಿದರೆ ಸಾಮಾನ್ಯ. ವಿಶೇಷ ಭಕ್ಷ್ಯಗಳನ್ನೆಲ್ಲ ಮಾಡಿ ಹಾಕಿದರೆ ವಿಶೇಷ. ಹಾಗೆ ಇಲ್ಲಿಯೂ ಕೂಡ ಈ ಕ್ಷತ್ರಿಯ ಆಹುತಿಗಳಲ್ಲಿ ಸಾಮಾನ್ಯ. ಇವನಲ್ಲಿ ಅಷ್ಟು ಜ್ಞಾನದ ಸಿದ್ಧಿ, ಬ್ರಹ್ಮಜ್ಞಾನ ಮುಂತಾದವುಗಳೆಲ್ಲ ಇರೋದಿಲ್ಲ. ಆತ್ಮಾರ್ಪಣ ಬುದ್ಧಿಯಿಂದ ಬಂದಂತಹ ಬ್ರಾಹ್ಮಣ ಈ ಯಾಗದಲ್ಲಿ ಹುತನಾದ ಅಂತಾದ್ರೆ ಅದು ದೊಡ್ಡ ಪುಣ್ಯಕರ ಅಂತಂದುಕೊಂಡು ಅದು ಸಮ್ಮತವೂ ಆಗಿತ್ತು. ಅದರಿಂದ ಇವನನ್ನ ಯಾಗದಲ್ಲಿ ಆಹುತಿಯನ್ನ ಕೊಡ್ಲಿಕ್ಕೆ ಅಂತ ಬಂದ್ರು. ಆದ್ರೆ ಇವನು ಆ ಸಂದರ್ಭದಲ್ಲಿ ಏನ್ ಮಾಡಿದ ಅಂತಂದ್ರೆ,
ವಿಶ್ವಾಮಿತ್ರ ಋಷಿಗಳನ್ನ ಕರೆದುಕೊಂಡ, ಪ್ರಾರ್ಥನೆ ಮಾಡಿದ. ನೋಡಿ, ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ನನಗ ಆ ಯಾಗದಲ್ಲಿ ಆತ್ಮಾರ್ಪಣವನ್ನು ಮಾಡಿಕೊಂಡ್ರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯವೂ ಬರಬೇಕು. ಆದ್ರೆ ಭೂಮಿಯಲ್ಲಿದ್ದು ಅನೇಕ ಕಾಲಗಳವರೆಗೂ ಸಾಧನೆಯನ್ನು ಮಾಡ್ಕೊಳ್ಬೇಕು. ಅಂತಹ ಉಪಾಯ ಇದ್ರೆ ತಿಳಿಸಿ ಅಂತ ಹೇಳಿದ. ಅದಕ್ಕೆ ಈ ಶುನಶೇಫನ ಮಾತನ್ನ ಕೇಳಿದಂತಹ ವಿಶ್ವಾಮಿತ್ರರು, ಹಾಗಾದ್ರೆ ಈ ಯಾಗವನ್ನ ಮಾಡುವ ಸಂದರ್ಭದಲ್ಲಿ ಆ ಯಾಗದ ಮಂಟಪದ ಒಂದು ಭಾಗದಲ್ಲಿ ಹೋಗಿ ನಿಂತು, ವರುಣನ ಸ್ಥಾನ ಅಂತಿರತ್ತೆ, ಅಲ್ಲಿ ಹೋಗಿ 3 ಮಂತ್ರಗಳಿವೆ, ಆ ಮಂತ್ರದಿಂದ ಚೆನ್ನಾಗಿ ವರುಣ ದೇವರನ್ನ ಸ್ತೋತ್ರ ಮಾಡು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತಂದುಕೊಂಡು ಇವನು ಅದೇ ರೀತಿಯಾಗಿ ಆ ಯಾಗದ ಮಂಟಪದಲ್ಲಿ ವರುಣನನ್ನ ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರದಿಂದ ಸಂತುಷ್ಟನಾದಂತಹ ವರುಣ ಯಾಗದ ಆಹುತಿಯನ್ನಾಗಿ ಇವನನ್ನ ಸ್ವೀಕಾರ ಮಾಡಿದ್ರೆ ಏನು ಪುಣ್ಯ ಸಿಗುತ್ತೋ ಆ ಪುಣ್ಯವನ್ನು ಕೊಟ್ಟು ಬದುಕುವ ಅವಕಾಶವನ್ನು ಕೊಟ್ಟು ಕಳಿಸಿದ. ಆಮೇಲೆ ಇವನು ತನ್ನ ತಂದೆಯ ಬಳಿಯಲ್ಲಿ ಹೋಗಲೇ ಇಲ್ಲ, ತನ್ನನ್ನ ಬದುಕಿಸಿದಂತಹ ವಿಶ್ವಾಮಿತ್ರರ ಬಳಿಯಲ್ಲಿಯೇ ಇದ್ದ. ಇದು ನಮ್ಮ ಈ ಪ್ರಸಕ್ತ ಕಥೆಗೆ ಬೇಕಾದಂತಹದ್ದು. ಶುನಶೇಫನಿಗೆ ತನ್ನ ತಂದೆ ತನ್ನನ್ನ ಹರಿಶ್ಚಂದ್ರನಿಗೆ ಮಾರಿದ ಅನ್ನುವ ಕಾರಣ ಮಾತ್ರ ತಲೆಯಲ್ಲಿ ಗಟ್ಟಿಯಾಗಿ ಉಳಿತು. ಮಾರಿದ್ದಾನೆ ಅನ್ನುವಂತಹ ಘಟನೆಯನ್ನು ಎಂದಿಗೂ ಮರೀಲಿಲ್ಲ. ಅವನ ಉದ್ದೇಶ ಏನಿತ್ತು ಅದೆಲ್ಲ ಹೋಯ್ತು, ಆದ್ರೆ ತನ್ನನ್ನು ಮಾರ್ಲಿಕ್ಕೆ ಹೋಗಿದ್ದಾನೆ ಅಂತ ತಂದೆ ಮೇಲೆ ಒಂದು ವಿಶೇಷ ಆಗ್ರಹವೂ ಇತ್ತು. ಹಾಗೆ ಇವನ ಮೇಲೆ, ಪ್ರಹ್ಲಾದನ ಮೇಲೆ ನಾನು ಏನೇನು ದೌರ್ಜನ್ಯಗಳನ್ನು ಎಸಗಿದ್ದೇನೋ ಆ ದೌರ್ಜನ್ಯಗಳನ್ನು ಇವನು ಎಷ್ಟೇ ದೊಡ್ಡವನಾದರೂ, ಇವನಿಗೆ ಎಷ್ಟೇ ಉಪಕಾರ ಬುದ್ಧಿಯಿಂದ ಅನುಕೂಲವನ್ನು ಮಾಡಿದರೂ ಕೂಡ ಪ್ರಹ್ಲಾದನ ಮರೆಯಲಾರ. ಮನಸ್ಸಿನಲ್ಲಿ ಗಟ್ಟಿಯಾಗಿ ಅದೇ ಕಾರ್ಯಗಳು ಛಾಪು ಒತ್ತಿರತ್ತೆ, ಗಟ್ಟಿಯಾಗಿ ಅವನ ಮನಸ್ಸಿನಲ್ಲಿ ಅದೇ ನಿಂತು ಬಿಟ್ಟಿರತ್ತೆ. ಹಾಗಾಗಿ ಇವನನ್ನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವನ ಸಾಮರ್ಥ್ಯ ಇಷ್ಟು ಅಂತ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಇವನನ್ನು ನೋಡಿದ್ರೆ ಸಾಯೋ ಹಾಗೆ ಕಾಣಿಸ್ತಾ ಇಲ್ಲ. ಇವನಿಂದಲೇ ನನಗೆ ಸಾವು ಬರತ್ತೋ ಏನೋ ಅಂತ ಅಂಜಿಕೆಗೆ ಒಳಗಾದ. ಬಹಳ ಚಿಂತೆ ಆವರಿಸ್ತು. ಅಲ್ಲಿವರೆಗೂ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಹಿರಣ್ಯ ಕಶಿಪುವಿನಿಂದ ಚಿಂತೆ ಇತ್ತು. ಯಾರೂ ಅವನಿಗೆ ಎದುರಾಡೋರು ಇರ್ಲಿಲ್ಲ, ಅವನ ಆದೇಶಕ್ಕೆ ಪ್ರತ್ಯುತ್ತರ ಕೊಡುವವರು ಯಾರೂ ಇರ್ಲಿಲ್ಲ, ಇದು ಯಾಕೆ ಹೀಗೆ ಅಂತ ಕೇಳುವವರು ಇರ್ಲಿಲ್ಲ. ಆದ್ರೆ ತನ್ನ ಮಗನಾದಂತಹ ಪ್ರಹ್ಲಾದನಿಂದಲೇ ತನಗೆ ಭಾರೀ ಮುಖಭಂಗವಾಯಿತು ಅನ್ನೋದನ್ನು ತಿಳಿದು ಬಹಳ ಚಿಂತೆಗೊಳಗಾಗಿದ್ದಾನೆ. ಕೆಲವೊಂದಿಷ್ಟು ನೋವುಗಳಿರತ್ತೆ. ಬೇರೆ ಹೊರಗಡೆ ಇರುವಂತಹ ಜನರಿಂದ ಏನೋ ತೊಂದರೆ ಆಯ್ತು ಅಂತಂದ್ ಹೇಳಿದ್ರೆ, ಅವ್ರಿಗೇನು ಗೊತ್ತಿದೆ ಬಿಡು, ಅವರನ್ನು ಹೇಗಾದ್ರೂ ಮಾಡಿ ಹೊಸಗಿ ಹಾಕ್ಬಿಡಬಹುದು ಅಂತ ಹೇಳ್ತಾರೆ. ಆದ್ರೆ ತಮ್ಮೊಳಗಡೆಯಲ್ಲಿರುವಂತಹ ಜನರಿಂದಲೇ ಅವಮಾನವಾದ್ರೆ ಅದು ಭಾರೀ ಮುಖಭಂಗಕ್ಕೆ ಕಾರಣವಾಗತ್ತೆ. ಹಿರಣ್ಯಕಶಿಪುವಿಗೆ ಆ ತರದ ಮುಖಭಂಗ ಆಯ್ತು. ಬಹಳ ಚಿಂತೆ ಕಾಡ್ತು. ಮುಖವನ್ನು ತಗ್ಗಿಸಿಕೊಂಡು ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಷಂಡಾಮರ್ಕರಿಬ್ರು ಕೂಡ ಬಂದು ಏಕಾಂತದಲ್ಲಿ ಮಾತನಾಡ್ತಾ ಇದ್ದಾರೆ. ಈಗ ಮತ್ತ ಆ ಸಭೆಯಿಂದ ಹೊರಗಡೆ ಬಂದ ಇವನನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದ್ ಕಡೆಯಲ್ಲಿ ಏಕಾಂತದಲ್ಲಿದ್ದಾನೆ. ಅವಾಗ ಷಂಡಾಮರ್ಕರು ಮತ್ತವನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ, ಯೋಚನೆ ಮಾಡ್ಬೇಡ ಅಂತ. ಇತಿ ತಚ್ಚಿಂತಯ ಕಿಂಚಿನ್ಲಾನ ಶ್ರಿಯಮಧೋ ಮುಖಂ ಷಂಡಾಮರ್ಕಾವೌಷನಸೌ ವಿವಿಕ್ತ ಇತಿ ಹೋಚತುಃ. ಏಕಾಂತ ಪ್ರದೇಶದಲ್ಲಿ ಶುಕ್ರಾಚಾರ್ಯರ ಮಕ್ಕಳಾದಂತಹ ಷಂಡ ಮತ್ತು ಮರ್ಕ ಇವರಿಬ್ರು ಕೂಡ ಬಂದು ಬಹಳ ಚಿಂತೆಯಿಂದ ತಲೆ ತಗ್ಗಿಸಿಕೊಂಡು ಕೂತಿದ್ದಾನೆ ಹಿರಣ್ಯಕಶಿಪು. ಅವನನ್ನು ಕುರಿತು ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜಿತಂ ತ್ವಯೈಕೇನ ಜಗತ್ರಯಂ ವಿಜೃಂಭಣತ್ರಸ್ತ ಸಮಸ್ತಧಿಷ್ಣ್ಯಪಂ ನ ತಸ್ಯ ಚಿಂತ್ಯಂ ತವ ನಾಥ ಚಕ್ಷ್ಮಹೇ ನ ವೈ ಶಿಶೂನಾಂ ಗುಣದೋಷಯೋ ಪದಂ. ನೀನ್ ಯಾಕೆ ಯೋಚನೆ ಮಾಡಿ ಕೂತಿದ್ದಿ? ಯಾಕೆ ಅಂತಂದ್ರೆ ನೀನು ಬಹಳ ಸಿಟ್ಟು ಬಂದು ಹುಬ್ಬುಗಳನ್ನೆಲ್ಲ ಒಮ್ಮೆ ಗಂಟು ಮಾಡಿಕೊಂಡು
ಏ ಅಂತ ಜೋರಾಗಿ ಗುಟರನ್ನ ಹಾಕಿದೆ, ಒಂದು ಗುಡುಗನ್ನ ಹಾಕಿದೆ ಅಂತಾದರೆ, ಜೋರಾದ ಧ್ವನಿಯನ್ನು ಒಮ್ಮೆ ಮಾಡಿದೆ ಅಂತಾದರೆ ಎಲ್ಲ ಲೋಕಪಾಲಕರು ಕೂಡ ಭಯಗೊಂಡು ಪಲಾಯನ ಮಾಡಿಬಿಡ್ತಾರೆ. ಮಾಡಿಬಿಟ್ರು 3 ಲೋಕವೂ ನಿನ್ನ ವಶವಾಯಿತು. ಇಂದ್ರನ ಅಮರಾವತಿ ನಿನ್ನದಾಯಿತು, ಇಂದ್ರನ ಅರಮನೆ ನಿನ್ನದಾಯಿತು, ಇಂದ್ರನ ಆಸನವೂ ನಿನ್ನದಾಯಿತು. ನಿನ್ನ ಹೆಸರನ್ನೇ ಹೇಳಿಕೊಂಡು ಅಸುರರೆಲ್ಲರೂ ಕೂಡ ಎದೆಯುಬ್ಬಿಸಿಕೊಂಡು ನಡೀತಾ ಇದ್ದಾರೆ. ನಿನ್ನನ್ನ ಆಶ್ರಯಿಸಿದಂತಹ ಅಸುರರಿಗೆ ಯಾವ ಸ್ಥಳಕ್ಕೆ ಹೋದ್ರು ಯಾರು ಯಾಕೆ ಈ ತರ ಇದ್ದೆ ಅಂತ ಕೇಳುವವರಿಲ್ಲ, ಎಲ್ರೂ ಧೈರ್ಯವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಯಾವ ದೈತ್ಯರು ನಿನ್ನ ಹೆಸರನ್ನು ಹೇಳಿಕೊಂಡು ನಿರ್ಭೀತಿಯಿಂದಾಗಿ ಸಂಚಾರ ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಯ ಬಗ್ಗೆ ಅಂತಹ ನೀನು ಈಗ ಆತಂಕ ಪಟ್ಟುಕೊಂಡು ಕೂಡೋದು ಸರಿ ಅಂತ ನಮಗನಿಸೋದಿಲ್ಲ. ಬಹಳ ಆತಂಕಗೊಂಡಿದ್ದಿ. ಬಹಳ ಚಿಕ್ಕ ವಿಷಯ ಇದು, ಚಿಕ್ಕ ವಿಷಯಕ್ಕೆ ಬಹಳ ಯೋಚನೆ ಮಾಡ್ತಾ ಇದ್ದಿ. ಬೇಡ, ಇನ್ನ ನಿನಗೆ ಯಾವ್ದಕ್ಕೋಸ್ಕರ ಆತಂಕ ಇದೆ? ಇಲ್ಲ, ನನ್ನ ಮಗ ಸರಿಯಾಗಿ ಬೆಳೀತಾ ಇಲ್ಲ, ನಾನು ಹಾಕಿಕೊಟ್ಟಂತಹ ಪದ್ಧತಿಯಲ್ಲಿ ಅವನ ಜೀವನ ಸಾಗ್ತಾ ಇಲ್ಲ, ನನಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ, ನನಗೆ ಶತ್ರುಗಳು ಅಂತ ಯಾರನ್ನ ನಾನು ಎಣಿಸಿದ್ದೇನೋ ಅವರ ಬಗ್ಗೆ ಬಹಳ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲೂ ಅವನ ಚಿಕ್ಕಪ್ಪನನ್ನೇ ಕೊಂದಂತಹ ಹರಿಯಲ್ಲಿ ಅಪರಿಮಿತವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಇದು ನನಗೆ ಬಗೆಹರಿಯಲಾರದಂತಹ ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ನೋಡು ಪ್ರಹ್ಲಾದ ಇನ್ನು ಚಿಕ್ಕ ವಯಸ್ಸಿನ ಬಾಲಕ. ಮಕ್ಕಳು ಬಾಲ್ಯದಲ್ಲಿ ಬಹಳ ತುಂಟರಾಗಿರ್ತಾರೆ. ಏನು ಹೇಳಿದ್ರು ಕೂಡ ತಂದೆ ತಾಯಿಗಳ ಮಾತನ್ನ ಕೇಳಬಾರದು ಅಂತ ಬರೆದು ಇಟ್ಟವರಂತೆ, ಶಾಸನ ಇರುವ ಹಾಗೆ ಅವರಿಗೆ ವಿರುದ್ಧವಾಗಿಯೇ ಇರ್ತಾರೆ. ಅವರ ಮನಸ್ಸು ಬಹಳ ಚಂಚಲವಾದದ್ದು, ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಮಕ್ಕಳ ಮನಸ್ಸಿನಲ್ಲಿ ದೋಷವೇ ಆಗ್ಲಿ ಗುಣವೇ ಆಗ್ಲಿ ಯಾವುದು ಗಟ್ಟಿಯಾಗಿ ನಿಂತಿರೋದಿಲ್ಲ. ಹಾಗಾಗಿ ನೀನು ಆ ಚಿಕ್ಕ ವಯಸ್ಸಿನ ಬಾಲಕನ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇದ್ದಿ. ಆ ಯೋಚನೆ ಬಿಟ್ಬಿಡು. ನಮ್ಮ ತಂದೆ ಹಾಗೂ ನಿನ್ನ ಗುರುಗಳಾದ ಶುಕ್ರಾಚಾರ್ಯರು ಈಗ ಲೋಕ ಸಂಚಾರಕ್ಕೆ ಅಂತ ತೆರಳಿದ್ದಾರೆ. ಅವ್ರು ಬರೋವರೆಗೆ ಇವನನ್ನು ಒಂದು ಕಡೆಯಲ್ಲಿ ಕಾಪಾಡಿ ಇಟ್ಟುಕೊಂಡಿರೋಣ. ವರುಣ ಪಾಶದಿಂದ ಇವನನ್ನು ಬಂಧಿಸಿಬಿಡು. ಆ ಕಡೆ ಈ ಕಡೆ ಹೊರಳಾಡಬಾರ್ದು. ನಮ್ಮ ರಾಜ್ಯವನ್ನು ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲೋ ಪಲಾಯನ ಮಾಡಬಾರ್ದು. ಇವನನ್ನು ಇಲ್ಲೇ ಕೂಡಿಸಿಟ್ಟಿರೋಣ. ನಮ್ ತಂದೆ ಬಂದ್ಮೇಲೆ ಒಳ್ಳೆ ಬುದ್ಧಿವಾದವನ್ನು ಹೇಳಿ ಒಂದ್ ತಲೆ ಸರಿ ಮಾಡ್ತಾರೆ. ಅಥವಾ ವಯಸ್ಸಾದ ಹಾಗೆ ಎಲ್ರಿಗೂ ಬರುವಂತಹದ್ದಲ್ಲ ಇದು, ಸಾಮಾನ್ಯವಾಗಿ ಅದನ್ನ ಹೇಳ್ತಾ ಇದ್ದಾರೆ. ಬುದ್ಧಿ ಮನುಷ್ಯನಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ಅನುಭವದ ಬಲದಿಂದಾಗಿ ಬುದ್ಧಿ ಬಲಿಯತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಚಿಂತನೆಗಳು ಸ್ಪಷ್ಟವಾಗ್ತಾ ಹೋಗತ್ತೆ. ಮತ್ತೆ ಹಿರಿಯರ ಸೇವೆಯನ್ನು ಮಾಡಬೇಕು. ಜ್ಞಾನವೃದ್ಧರು, ತಪೋವೃದ್ಧರು, ವಯೋವೃದ್ಧರಾಗಿರ್ತಾರೆ ಯಾರೋ ಅಂತಹ ವ್ಯಕ್ತಿಗಳ ವಿಶೇಷವಾದ ಸೇವೆಯನ್ನು ಮಾಡಬೇಕು. ಬಂದಾಗ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಸೇವೆಯನ್ನು ಮಾಡುವುದರಿಂದ ಅವರಲ್ಲಿರುವಂತಹ ಅವಗುಣಗಳೆಲ್ಲವೂ ಹೋಗಿ ಶುದ್ಧವಾದಂತಹ ವಿದ್ಯೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರುತ್ತೆ. ಹಾಗಾಗಿ ಚಿಕ್ಕ ಮಗು ಏನೋ ಹಠ ಮಾಡ್ತಾ ಇದೆ ಅಂತ ಅಂದುಕೊಂಡು ನೀನು ತಲೆ ಮೇಲೆ ಕೈ ಹೊತ್ಕೊಂಡು ಆತಂಕ ಪಡಬೇಡ. ಮಕ್ಕಳ ಮನಸ್ಸು ಬಹಳ ಚಂಚಲವಾದದ್ದು. ಈಗ ಯಾರನ್ನ ಬಹಳ ಪ್ರೀತಿಸಿಕೊಂಡು ಹೋಗ್ತಾ ಇದ್ದಾನೋ ದೊಡ್ಡವನಾದ್ಮೇಲೆ ಅವನ ವಿರೋಧಿಯೇ ಆಗಬಹುದು, ಯಾರಿಗ್ ಗೊತ್ತು. ಹಾಗಾಗಿ ಪ್ರಹ್ಲಾದನ ವಿಚಾರವನ್ನು ಬಿಟ್ಬಿಡು. ಇವನು ಆ ಕಡೆ ಈ ಕಡೆ ಓಡಿ ಹೋಗದೆ ಇರೋ ಹಾಗೆ ರಕ್ಷಣೆಯನ್ನು ಮಾಡೋಣ ಅಷ್ಟೇ. ನಮ್ಮ ತಂದೆಯರಾದಂತಹ ಶುಕ್ರಾಚಾರ್ಯರು ಬಂದು ಸರಿಯಾದ ಬುದ್ಧಿವಾದವನ್ನು ಹೇಳಿ ಇವರನ್ನು ಸರಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜಿತಂ ತ್ವಯೈಕೇನ ಜಗತ್ರಯಂ ಭ್ರುವೋರ್ ವಿಜೃಂಭಣತ್ರಸ್ತ ಸಮಸ್ತಧಿಷ್ಣ್ಯಪಂ
ಇಡೀ ಜಗತ್ತನ್ನ ನೀನು ಒಬ್ಬನೇ ಗೆದ್ದಿದ್ದಿ. ನಿನ್ನ ಹುಬ್ಬಿನ ವಿಲಾಸ ಮಾತ್ರದಿಂದ, ಹುಬ್ಬಿನ ಕುಣಿತ ಮಾತ್ರದಿಂದ ಲೋಕಪಾಲಕರೆಲ್ಲರೂ ಕೂಡ ದಿಕ್ಕೆಟ್ಟು ಹೋಗಿದ್ದಾರೆ. ನ ತಸ್ಯ ಚಿಂತ್ಯಂ ತವ ನಾಥ ಚಕ್ಷ್ಮಹೆ, ನೀನು ಯೋಚನೆ ಪಡಬೇಕಾದ ಯಾವ ಘಟನೆಯೂ ಆಗಿಲ್ಲ. ಅಯ್ಯೋ ಮಗ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾನೆ, ಹಾಗೆ ಯೋಚನೆ ಮಾಡಬೇಡ. ನವೈ ಶಿಶೂನಾಂ ಗುಣದೋಷಯೋ ಪದಂ, ಎಳೇ ವಯಸ್ಸಿನ ಮಕ್ಕಳಲ್ಲಿ ಯಾವ ಗುಣವೂ ಶಾಶ್ವತವಾಗಿರೋದಿಲ್ಲ, ದೋಷಗಳು ಶಾಶ್ವತವಾಗಿ ನಿಲ್ಲೋದಿಲ್ಲ. ಹಾಗಾಗಿ ಇಮಂ ತು ಪಾಶೈರ್ವರುಣಸ್ಯ ಬದ್ಧಂ ನಿಧೇಹಿ ಭೀತೋ ನ ಪಲಾಯತೆ ಯಥಾ, ವರುಣ ಪಾಶದಿಂದ ಇವನನ್ನು ಗಟ್ಟಿಯಾಗಿ ಬಂಧಿಸಿ ಬಿಡು. ಆ ಕಡೆ ಈ ಕಡೆ ಎಲ್ಲೂ ಸಂಚಾರ ಮಾಡಬಾರ್ದು. ಗುರುಗಳಾದ ಶುಕ್ರಾಚಾರ್ಯರು ಬರ್ಲಿ, ಬಂದಾದ್ಮೇಲೆ ಅವರ ಉಪದೇಶದಿಂದ ವಯಸ್ಸು ಬಲಿತ ಹಾಗೆ ಗುರುಗಳ ಸೇವೆಯ ಮುಖಾಂತರವಾಗಿ ಬುದ್ಧಿ ಎಲ್ಲ ಸರಿಯಾಗತ್ತೆ. ಅದಕ್ಕೋಸ್ಕರವೇ ಅಲ್ವಾ ಗುರುಕುಲ ವಾಸಕ್ಕೆ ಅಂತ ಮಕ್ಕಳನ್ನ ಕಳಿಸೋದು, ಬುದ್ಧಿ ಶುದ್ಧವಾಗಬೇಕು ಅನ್ನೋ ಕಾರಣದಿಂದ. ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಶ್ಚ ಪುಂಸೋ ವಯಸಾರ್ಯ ಸೇವೆಯ ಯಾವದ್ ಗುರುರ್ ಭಾರ್ಗವ ಆಗಮಿಷ್ಯತಿ. ಮನುಷ್ಯರ ಬುದ್ಧಿ ವಯಸ್ಸು ಬಲಿತ ಹಾಗೆ ನಮ್ಮ ಮನಸ್ಸು ಬುದ್ಧಿಗಳು ಪಕ್ವವಾಗ್ತಾ ಹೋಗತ್ತೆ. ಯಾವುದಕ್ಕೋಸ್ಕರ ಅಂತ ಬಾಲ್ಯದ ವಯಸ್ಸಿನಲ್ಲಿ ಬಹಳ ಹಠ ಮಾಡ್ತಾ ಇದ್ವೋ, ಯೌವನದ ಕಾಲದಲ್ಲಿ ಅಯ್ಯೋ ಎಷ್ಟು ಚಿಕ್ಕ ವಿಷಯಗಳಿಗೆ ಇಷ್ಟೆಲ್ಲ ಹಠ ಮಾಡಿ ಬಿಟ್ವಲ್ಲ ಅಂತ ಭಾವನೆ ಬರುತ್ತೆ. ಯೌವನದ ವಯಸ್ಸಿನಲ್ಲಿ ತಾರುಣ್ಯದಲ್ಲಿ ಯಾವ್ದನ್ನ ಪಡಿಬೇಕು ಅಂತ ಬಹಳ ಛಲಪಟ್ಟು ಅದಕ್ಕೋಸ್ಕರ ಅಂತ ಪ್ರಯತ್ನ ಮಾಡ್ತಾ ಇದ್ವೋ, ಅಂತಹ ಪದಾರ್ಥಗಳೆಲ್ಲವೂ ಕೂಡ ವಾರ್ಧಕ್ಯ ಅವಸ್ಥೆಯಲ್ಲಿ ಅಯ್ಯೋ ಈ ಪದಾರ್ಥಗಳಿಗೆಲ್ಲ ಇಷ್ಟು ಕಷ್ಟಪಟ್ಟನಲ್ಲ ಅಂತ ನಮಗೆ ಭಾವನೆ ಬರುತ್ತೆ. ಹಾಗಾದ್ರೆ ವಯಸ್ಸು ನಮ್ಮ ಬುದ್ಧಿಯನ್ನ ಸರಿ ಮಾಡುತ್ತೆ. ಹಾಗೆ ಆರ್ಯ ಸೇವೆಯ, ಗುರು ಹಿರಿಯರ ಸೇವೆಯಿಂದ ವಕ್ರವಾದಂತಹ ಮನಸ್ಸು ಸಪೂರವಾಗಿ ರುಜುವಾದಂತಹ ಆಕಾರವನ್ನು ಪಡೆಯುತ್ತೆ. ಹೇಗೆ ಅಂಕುಡೊಂಕಾದಂತಹ ಕಬ್ಬಿಣವನ್ನ ಕಾಯಿಸಿ ಚೆನ್ನಾಗಿ ಬಡಿದ್ರು ಅಂತಂದು ಹೇಳಿದ್ರೆ ಪಕ್ವವಾಗಿ ಶುದ್ಧವಾಗಿ ನೇರವಾಗಿ ನಿಲ್ಲತ್ತೋ, ಆ ರೀತಿಯಾಗಿ ಮನುಷ್ಯರ ಮನಸ್ಸು ಕೂಡ ವಕ್ರವಾದದ್ದು ಆರ್ಯರ ಸೇವೆ, ಮಹಾತ್ಮರ ಸೇವೆ ಅನ್ನುವಂತಹ ದೊಡ್ಡ ಬೆಂಕಿಯ ಸಂಪರ್ಕಕ್ಕೆ ಒಳಗಾದಾಗ, ಜೀವನಾನುಭವಗಳೆಂಬಂತಹ ಸುತ್ತಿಗೆಯ ಏಟಿಗೆ ಒಳಗಾದಾಗ ನೇರವಾಗಿ ನಿಲ್ಲತ್ತೆ. ಚಿಂತೆ ಮಾಡಬೇಡ ಅಂತ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಗುರುಪುತ್ರರು ಈ ರೀತಿಯಾಗಿ ಆದೇಶ ಕೊಟ್ಟಾಗ ನೀವು ಹೇಳ್ತಾ ಇದ್ದೀರಿ, ಆಯ್ತು ಹಾಗೆ ಆಗ್ಲಿ ಅಂತಂದುಕೊಂಡು ಸಮ್ಮತಿಸಿದ. ಈತನಿಗೆ ನೀವು ವಾಪಸ್ ಗುರುಕುಲಕ್ಕೆ ಕರ್ಕೊಂಡು ಹೋಗಿ, ಮನೆಯಲ್ಲಂದ್ರೆ ಇರೋದು ಬೇಡ, ನನ್ನ ಕಣ್ಣು ಎದುರುಗಡೆಯಲ್ಲಿ ಇದ್ದ ಅಂತಂದ್ರೆ ನನಗ್ ಬಹಳ ಕೋಪ ಬಂದ್ಬಿಡತ್ತೆ. ಕರ್ಕೊಂಡು ಹೋಗಿ, ನೀವು ಕರ್ಕೊಂಡು ಹೋಗಿ ಇವನಿಗೆ ವಿದ್ಯೆಯನ್ನು ಉಪದೇಶ ಕೊಡ್ಬೇಕು. ಹೋಗಿ ಚಿಕ್ಕ ಪುಟ್ಟ ಸ್ತೋತ್ರಗಳನ್ನೆಲ್ಲ ಉಪದೇಶ ಕೊಡಬೇಡ್ರಿ. ಸನ್ಯಾಸಿಗಳಿಗೆ ಕೊಡುವಂತಹ ವೈರಾಗ್ಯದ ಉಪದೇಶವನ್ನು ಕೊಡಬೇಡಿ. ರಾಜರಾದಂತಹವರಿಗೆ, ಗೃಹಸ್ಥರಾದವರಿಗೆ ಯಾವ ತತ್ವ ಮಾರ್ಗಗಳನ್ನು ಉಪದೇಶ ಕೊಡಬೇಕೋ, ರಾಜನೀತಿಗಳು, ರಾಜ್ಯಭಾರದ ಕ್ರಮಗಳು, ಈ ತರದ ವಿದ್ಯೆಗಳನ್ನು ಉಪದೇಶ ಕೊಡಿ ಅಷ್ಟೇ. ಅರ್ಥಶಾಸ್ತ್ರ, ಕಾಮಶಾಸ್ತ್ರ ಇವುಗಳ ಬಗ್ಗೆ ಉಪದೇಶ ಕೊಡಿ ಹೊರತಾಗಿ ಇವನಿಗೆ ಅವನಿಗೆ ಅಭಿಪ್ರೇತವಾದ ಧರ್ಮದ ಉಪದೇಶವನ್ನು ಕೊಡಬೇಡಿ. ಹಿರಣ್ಯಕಶಿಪುವಿನ ರಾಜ್ಯದಲ್ಲಿ ಯಾವುದು ಧರ್ಮ ಅಂತ ಪ್ರಸಿದ್ಧವಾಗಿದೆಯೋ ಅದರ ಬಗ್ಗೆ ಉಪದೇಶ ಕೊಡಿ. ಕೊಡೋದು ಅಂತಾದ್ರೂ ಈ ಧರ್ಮದ ಉಪದೇಶ, ನಮ್ಮ ಅರ್ಥಶಾಸ್ತ್ರ, ನಮ್ಮ ನೀತಿ ಶಾಸ್ತ್ರಗಳನ್ನು ಉಪದೇಶ ಕೊಡಿ. ಅವನಿಗೆ ಅಪ್ಪಿ ತಪ್ಪಿಯೂ ಹರಿಯ ಕಡೆಯಲ್ಲಿ ಮನಸ್ಸು ಹರಿಯ ಕೂಡುದು. ಆ ರೀತಿಯಾಗಿ ಅವನ ಬಗ್ಗೆ ಗಮನ ಹರಿಸಿ ಅಂತ ಇವರಿಬ್ಬರಿಗೆ ಹೇಳ್ತಾ ಇದ್ದಾನೆ. ಆಯ್ತು ಅಂತ ಹಿರಣ್ಯಕಶಿಪುವಿನ ಆದೇಶ ಈ ರೀತಿಯಾಗಿ ಆಗಿದೆ ಅಂತಂದುಕೊಂಡು ಅವರು ಷಂಡ ಮತ್ತು ಮರ್ಕ ಇವರಿಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆಯ್ತು ಅಂತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವನನ್ನ ಕರೆದುಕೊಂಡು ಹೋಗಿ, ವಿನೀತನಾಗಿದ್ದ ಅವನು, ಬಹಳ ನಮ್ರ ಪ್ರಹ್ಲಾದ ಯಾವತ್ತಿಗೂ ಕೂಡ ದೊಡ್ಡವರಿಗೆ ಎದುರು ಮಾತನಾಡಿದವನೇ ಅಲ್ಲ. ಅಂತಹ ಪ್ರಹ್ಲಾದನಿಗೆ ಕರೆದುಕೊಂಡು ಹೋದ. ಅವನು ಯಾವುದಕ್ಕೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಕರ್ಕೊಂಡು ಹೋದ್ರು. ಧರ್ಮ, ಅರ್ಥ, ಕಾಮಗಳನ್ನ ಚೆನ್ನಾಗಿ ಬೋಧನೆ ಮಾಡಿದ್ರು. ಧರ್ಮ ಅಂತಂದು ಹೇಳಿದ್ರೆ ಇವನ ರಾಜ್ಯದಲ್ಲಿದ್ದಂತಹ ಧರ್ಮಗಳ ಉಪದೇಶವನ್ನು ಮಾಡಿದ್ರು. ಬರೀ ಅರ್ಥ ಸಂಪಾದನೆಯ ಮಾರ್ಗ ಏನು ಅಂತ ತಿಳಿಸಿಕೊಟ್ರು. ಮತ್ತು
ಜೀವನದಲ್ಲಿ ಹೇಗೆ ಕಾಮಿತವಾದ ಪದಾರ್ಥಗಳನ್ನ ಪಡಿಬೇಕು, ಅದಕ್ಕೋಸ್ಕರ ಯಾವ ಪ್ರಯತ್ನವನ್ನ ಮಾಡಬೇಕು, ಅದರ ಬಗ್ಗೆ ಬಹಳ ಉಪದೇಶ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಆದ್ರೆ ಇವನು ಬಹಳ ಚುರುಕಾದ ವಿದ್ಯಾರ್ಥಿ. ಗುರುಗಳ ಉಪದೇಶ ಏನ್ ಮಾಡ್ತಾ ಇದ್ರು, ಆ ಉಪದೇಶ ಇವನ್ ತಲೆಗೆ ಸರಿಯಾಗಿ ಹತ್ಲಿಲ್ಲ. ಇದು ಸರಿ ಅಂತ ಅನಿಸ್ಲಿಲ್ಲ ಅವನಿಗೆ. ಸರಿಯಾಗಿ ಹತ್ಲಿಲ್ಲ ಅಂತಂದ್ರೆ ಅವನಿಗೆ ಬುದ್ಧಿ ಇರ್ಲಿಲ್ಲ ಅಂತಲ್ಲ, ಕೇಳಿದ ಆದ್ರೂ ಗುರುಗಳು ಹೇಳ್ತಾ ಇದ್ದಾರೆ, ಆದ್ರೆ ಇದ್ರಲ್ಲಿ ಏನೋ ಪ್ರಶ್ನೆಗಳು ಬರ್ತಾ ಇದೆ, ಇದು ಸರಿಯೋ ಅಲ್ವೋ ಅನ್ನುವ ಭಾವನೆ ಬರ್ತಾ ಇದೆ, ನಿಮ್ಮ ಉಪದೇಶ ನನಗೆ ಮನಸ್ಸಿಗೆ ಅಷ್ಟು ಹಿಡಿಸ್ತಾ ಇಲ್ಲ ಅಂತ ಹೇಳಿದ. ಒಪ್ಪಲಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ತಥೇತಿ ಗುರು ಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್ ಧರ್ಮ ಹ್ಯಸ್ಯೋಪದೇಷ್ಟವ್ಯ ರಾಜ್ಞಾಂ ಮೇ ಗೃಹ ಮೇಧಿನಾಂ. ಗೃಹಸ್ಥರ ರಾಜರ ಧರ್ಮಗಳು ಏನಿದೆಯೋ ಅವುಗಳನ್ನು ಉಪದೇಶ ಕೊಡಬೇಕು ಅಂತ ಹೇಳಿದ್ರು, ಆಗ್ಲಿ ಅಂತ ಹೇಳಿದ್ರು. ಅವನು ಹೇಳ್ತಾ ಇದ್ದಾನೆ, ಧರ್ಮಮರ್ಥಂಚ ಕಾಮಂ ಚ ನಿತರಾಂ ಚಾನುಪೂರ್ವಶಃ ಪ್ರಹ್ಲಾದಾಯೋ ಚತುರಾಜನ್ ಪ್ರಶ್ರಿತಾವನತಾಯ ಚ. ಧರ್ಮ ಅರ್ಥ ಕಾಮಗಳ ಬಗ್ಗೆ ಪ್ರತಿ ಕ್ಷಣದಲ್ಲೂ ಎಡಬಿಡದೇ ಇರೋ ಹಾಗೆ ಅವನ ತಲೆಗೆ ತುಂಬಿದ್ರು. ಈ ಕೆಲವೊಂದಿಷ್ಟು ಚೀನಾದಲ್ಲಿ ಅನೇಕ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಮುಸ್ಲಿಮರು ಅದನ್ನ ಕೆಲವೊಂದಿಷ್ಟು ಜನ ಮುಸ್ಲಿಮರು ಅಂತ ಕರೀತಾರೆ ಅವರನ್ನು. ಆ ಮುಸ್ಲಿಮರನ್ನ ಆ ಕ್ಯಾಂಪ್ಗಳಲ್ಲಿ ತಂದು ಅವರ ಧರ್ಮಗಳನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶವೇ ಕೊಡೋದಿಲ್ಲ. ಬರೀ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನ ಮಾತ್ರ ಇವ್ರಿಗೆ ಹೇಳ್ಕೊಡ್ಬೇಕು. ಗಡ್ಡ ಬಿಡ್ಲಿಕ್ಕೆ, ಅವರ ದಿರುಸುಗಳನ್ನ ಹಾಕೊಳ್ಳಿಕ್ಕೆ, ನಮಾಜ್ ಮಾಡ್ಲಿಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಅಲ್ಲಿ. ಇವರು ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನ ಅವ್ರು ಬೇಡ ಅಂತಂದ್ರು ಬಲವಂತವಾಗಿ ಅವ್ರ ತಲೆಗೆ ತುಂಬ್ತಾರೆ. ಹಾಗೆ ಇವನ ತಲೆಯಲ್ಲಿ ಇವ್ರು ಬೇಡ ಅಂತಂದ್ರೆ ಇವನಿಗೆ ಬೇಡದೆ ಇರೋ ವಿಷಯಗಳನ್ನೇ, ಧರ್ಮ ಅರ್ಥ ಕಾಮಗಳ ಬಗ್ಗೆ ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದ. ಕೇಳಿಸ್ಕೊಂಡ, ಆದ್ರೆ ಇದು ಸರಿ ಅಂತ ಅವನ ಮನಸ್ಸಿಗೆ ಅನಿಸ್ಲಿಲ್ಲ. ಯಥಾ ತ್ರಿವರ್ಗೋ ಗುರುಭಿರಾತ್ಮನೆ ಉಪಶಿಕ್ಷಿತ ನ ಸಾಧು ಮೇನೆ ತಚ್ಚಿಕ್ಷಾಂ ದ್ವಂದ್ವ ರಾಮೋಪವರ್ಣಿತಾಂ. ಇದು ಜನರನ್ನ ದಿಕ್ಕು ತಪ್ಪಿಸುವಂತಹ ಹಾದಿ. ಇದು ಬರೀ ಜನರು ಈ ಸಂಸಾರದಲ್ಲೇ ಬಿದ್ದು ಒದ್ದಾಡ್ಲಿಕ್ಕೆ ಬೇಕಾದ ವಿದ್ಯೆಯ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಒಂದೇ ನಿಮಿಷ. ಈ ರೀತಿಯಾಗಿ ಅವರು ಧರ್ಮದ ಬಗ್ಗೆ ಉಪದೇಶ ಕೊಟ್ಟಾಗ, ಅವರ ಅಭಿಪ್ರೇತವಾದಂತಹ ಧರ್ಮ ಅರ್ಥ ಕಾಮಗಳ ಬಗ್ಗೆ ಉಪದೇಶ ಕೊಟ್ಟಾಗ ಅವನು ಹೇಳ್ತಾ ಇದ್ದಾನೆ, ನೀವು ಈ ರೀತಿಯಾದ ಧರ್ಮ ಅರ್ಥ ಕಾಮಗಳನ್ನ ಉಪದೇಶ ಜನರಿಗೆ ಕೊಡ್ತಾ ಹೋದ್ರಿ ಅಂತಂದ್ರೆ ಜನರೆಲ್ಲರೂ ಕೂಡ ಬರೀ ಈ ಸಂಸಾರದಲ್ಲಿ ಆಸಕ್ತರಾಗ್ತಾರೆ ಹೊರತಾಗಿ ಈ ಸಂಸಾರ ಮಾರ್ಗದಿಂದ ಮುಕ್ತಿಯನ್ನ ಹೊಂದುವಂತಹ ಯಾವ ಉಪಾಯಗಳು ಕೂಡ ಜನರಿಗೆ ಇಲ್ಲವಾಗತ್ತೆ. ಜನರನ್ನ ದುಃಖದ ದೊಡ್ಡ ಕೋಣೆಯಲ್ಲಿ, ದುಃಖದ ಬಾವಿಯಲ್ಲಿ ಬೀಳಿಸುವಂತಹ ದೊಡ್ಡ ಅನರ್ಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ತರದ ವಿದ್ಯೋಪದೇಶ ಧರ್ಮದ ಸಂಪರ್ಕವೇ ಇಲ್ಲದೆ ಇರುವಂತಹ, ಪರಮಾತ್ಮನ ಭಕ್ತಿಯ ಸಂಪರ್ಕವೇ ಇಲ್ಲದೆ ಇರುವಂತಹ, ಬರೀ ಕಾಮಕ್ಕೋಸ್ಕರ ಇರುವಂತಹ, ಬರೀ ಭೋಗಕ್ಕೋಸ್ಕರ ಇರುವಂತಹ ಈ ತತ್ವೋಪದೇಶ ಜನರ ಅನರ್ಥಕ್ಕೆ, ಜನರ ಅಧಃಪಾತಕ್ಕೆ ಕಾರಣವಾಗತ್ತೆ. ಸರ್ವಥಾ ಈ ರೀತಿಯಾದ ವಿದ್ಯೆಯನ್ನು ಉಪದೇಶ ಮಾಡಕೂಡುದು ಅಂತ ಚೆನ್ನಾಗಿ ಅವನು ಹೇಳ್ತಾ ಇದ್ದಾನೆ. ಪಾಪ ಆಸೆ ಹೇಳ್ತಾ ಇದ್ದಾನೆ, ಒಪ್ಪಲಿಲ್ಲ ಅವನು. ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಕಥೆ ಪ್ರಾರಂಭವಾಗತ್ತೆ ಇಲ್ಲಿಂದ. ಒಮ್ಮೆ ಗುರುಗಳೆಲ್ಲ ಪಾಠಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ರು. ಪಾಠ ಮಾಡಿ ಆದ್ಮೇಲೆ ಅನೇಕ ದಿವಸಗಳಾದ ನಂತರದಲ್ಲಿ ಏನೋ ಮನೆ ಕೆಲಸ ಬಂತು ಅಂತ ಅಂದುಕೊಂಡು ತಮ್ಮ ಮನೆಗೆ ಅಂತ ತೆರಳಿದ್ದಾರೆ.
ಆ ಸಂದರ್ಭದಲ್ಲಿ ಎಲ್ಲ ಬಾಲಕರು ಕೂಡ ಆಟ ಆಡೋಣ ಅಂತ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವಾಗ ಪ್ರಹ್ಲಾದನನ್ನ ಒಬ್ಬನೇ ಕೂತಿದ್ದೀಯಲ್ಲ ಪ್ರಹ್ಲಾದ, ಬಾ ನಮ್ಮ ಜೊತೆಯಲ್ಲಿ ಆಟವಾಡು ಅಂತ ಆ ಎಲ್ಲ ದೈತ್ಯರ ಮಕ್ಕಳು ಕೂಡ ಪ್ರಹ್ಲಾದನನ್ನ ಆಟಕ್ಕೋಸ್ಕರ ಅಂತ ಕರಿತಾ ಇದ್ದಾರೆ. ಇವನಿಗೆ ಗೊತ್ತಿದೆ ಈ ಬಾಲಕರೆಲ್ಲ ಸ್ವಭಾವತಃ ಬಹಳ ಯೋಗ್ಯರಾದವರೇ, ಆದ್ರೆ ಏನೋ ಪ್ರಾರಬ್ಧ ಕರ್ಮ ವಶದಿಂದ ಇವ್ರ ಕೈಯಲ್ಲಿ ಸಿಕ್ಕಿಬಿಟ್ಟಿದ್ದಾರೆ. ಅದಕ್ಕೆ ಇವರಿಗೆ ಸರಿಯಾದ ತತ್ವೋಪದೇಶವನ್ನು ಕೊಡ್ಬೇಕು ಅಂತ ಪ್ರಹ್ಲಾದ ಯೋಚನೆ ಮಾಡ್ದ. ಇವರ ವಿದ್ಯೆಯನ್ನ ಕೇಳಿ 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 ಇವರ ಮನಸ್ಸು ಕೂಡ ಹಾಳಾಗಿ ಹೋಗಿದೆ. ಸರಿಯಾಗಿ ಸ್ವಲ್ಪ ಇವರ ಬುದ್ಧಿಗೆ ಎಣ್ಣೆಯನ್ನು ಬಿಟ್ಟು ಶಬ್ದ ಮಾಡ್ತಾ ಇರುವಂತ ಯಂತ್ರಗಳೆಲ್ಲ ಸರಿಯಾಗಿ ತಿರುಗಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಬಿಡ್ತೇವಲ್ಲ, ಹಾಗೆ ಇವರ ಬುದ್ಧಿಗೂ ಕೂಡ ಸ್ವಲ್ಪ ಎಣ್ಣೆ ಬಿಡೋಣ, ಭಗವಂತನ ಭಕ್ತಿಯನ್ನು ಇವರ ತಲೆಯಲ್ಲಿ ತುಂಬೋಣ ಅಂತಂದುಕೊಂಡು ಅವರಿಗೆ ಉಪದೇಶ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಯದಾಚಾರ್ಯ ಪರಾವೃತ್ತೋ ಗ್ರಹ ಮೇಧೀಯ ಕರ್ಮಸು ವಯಸ್ಯೈರ್ಬಾಲಕೈಸ್ತತ್ರ ಸೋಪಹೂತ ಕೃತ ಕ್ಷಣೈ. ಉಪಾಧ್ಯಾಯರೆಲ್ಲ ತಮ್ಮ ಮನೆಗೆ ಅಂತ ತೆರಳಿದ್ದಾರೆ. ತಮ್ಮ ಮನೆಗೆ ತೆರಳಿದಾಗ ಮನೆ ಕೆಲಸ ಏನೋ ಇರತ್ತೆ ಅಂತ ಅನ್ಕೊಂಡು ಮನೆಗೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಪ್ರೀತಿಯಿಂದ ಆಟ ಆಡ್ತಾ ಇದ್ದಾರೆ. ಎಲ್ಲ ದೈತ್ಯರ ಮಕ್ಕಳು ಕೂಡ ಅಲ್ಲಿ ಆಟವಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವನನ್ನು ಕರಿತಾ ಇದ್ದಾರೆ, ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೋಪಹೂತ ಕೃತ ಕ್ಷಣೈ, ಅವಕಾಶ ಸಿಕ್ಕಿದೆ ಆಟ ಆಡೋಣ ಬಾ ಅಂತ ಪ್ರಹ್ಲಾದನನ್ನು ಎಲ್ಲರೂ ಕೂಡ ಕರಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಅಥ ತಾನ ಶ್ಲಕ್ಷ್ಣಯ ವಾಚ ಪ್ರತ್ಯಾಹೂಯ ಮಹಾನ್ ಬುಧ ಉವಾಚ ವಿದ್ವಾಂಸ್ ತನ್ನಿಷ್ಠಾಂ ಕೃಪಯಾ ಪ್ರಹಸನ್ನಿವ. ಅವರಲ್ಲಿ ಇರುವಂತಹ ಯೋಗ್ಯತೆಯನ್ನ ಅರಿತಿದ್ದಾನೆ. ಕೆಲವೊಂದಿಷ್ಟು ಜನ ಇರ್ತಾರೆ, ಅವರ ಯೋಗ್ಯತೆ ಸರಿ ಇಲ್ಲ ಅಂತ ಆದ್ರೆ ಅವ್ರಿಗೆ ಎಷ್ಟೇ ಒಳ್ಳೆ ಮಾತುಗಳನ್ನು ಹೇಳಿದ್ರು ಕೂಡ ಅದರಿಂದ ಯಾವ ಬದಲಾವಣೆಯೂ ಆಗೋದಿಲ್ಲ. ನಾವು ಬೆಳ್ಳುಳ್ಳಿಗೆ ಎಷ್ಟೇ ಸೆಂಟನ್ ಹೊಡೆದ್ರು ಕೂಡ ಅದರಲ್ಲಿರುವಂತಹ ಕೆಟ್ಟ ವಾಸನೆಯನ್ನು ಬಿಡೋದಿಲ್ಲ ನೋಡಿ. ಹಾಗೆ ಇದು ಕೂಡ ಅವನಲ್ಲಿ ಯೋಗ್ಯತೆಯೇ ಸರಿಯಾಗಿಲ್ಲ ಅಂತಂದ್ ಹೇಳಿದ್ರೆ ಏನು ಉಪದೇಶ ಕೊಟ್ರ ಆ ಉಪದೇಶ ಎಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ವ್ಯರ್ಥವಾಗತ್ತೆ. ಆದ್ರೆ ಇವನಿಗೆ ಗೊತ್ತಿದೆ ಯೋಗ್ಯರಾದ ವ್ಯಕ್ತಿಗಳು ಅಂತ ಅವರನ್ನು ತಿಳಿದಿದ್ದಾನೆ. ಅದಕ್ಕೆ ಚೆನ್ನಾಗಿ ಇವರಿಗೆ ಉಪದೇಶ ಕೊಟ್ರಾಯ್ತು ಅಂತ ಅವರನ್ನು ಸಂಬೋಧನೆ ಮಾಡಿ ಅವರಿಗೆ ಉಪದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅವರು ಆ ಬಾಲಕರು ಯಾರಿದ್ದಾರಲ್ಲ, ಇವನೇನ್ ಹೇಳ್ತಾನೆ, ನಮ್ ಗುರುಗಳು ಇನ್ನೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಇವನು 5-6 ವರ್ಷದ ಬಾಲಕ ಇವನು ಅಂತ ಅನ್ಕೊಂಡು ಇವನು ಮಾತಿನ ಮೇಲೆ ತಾತ್ಸಾರ ತೋರಿಸ್ಲಿಲ್ಲ. ಬಾಲಕರ ಬುದ್ಧಿ ಕೆಟ್ಟಿದ್ದಿಲ್ಲ. ಅಷ್ಟೇ ಅಲ್ಲ, ಪ್ರಹ್ಲಾದನ ಮೇಲೆ ಗೌರವ ಭಾವನೆ ಇತ್ತು. ಇವ್ರ ತಂದೆಗೆ ವಿರುದ್ಧವಾಗಿ ಮಾತನಾಡಿ ಎಷ್ಟೇ ಆಪತ್ತುಗಳನ್ನ ಇವನಿಗೆ ಈಡು ಮಾಡಿದ್ರು, ಆಪತ್ತುಗಳಿಗೆ ಇವನನ್ನು ಈಡು ಮಾಡಿದ್ರು, ಯಾವ ವಿಕಾರಗಳಿಗೂ ಒಳಗಾಗಿಲ್ಲ. ದೊಡ್ಡ ಮಹಾತ್ಮ ಇವನು ಅಂತ ಇವನ ಬಗ್ಗೆ ತಿಳಿದುಕೊಂಡು ಅವ್ರೆಲ್ಲ ಆಟದ ಸಾಮಾನುಗಳೇನಿತ್ತು, ಕ್ರಿಕೆಟ್ ಬ್ಯಾಟು ಬಾಲು, ಅವ್ರದ್ದು ಏನೇನು ಆಟದ ಸಾಮಾನುಗಳಿತ್ತು ಅದೆಲ್ಲವನ್ನು ಪಕ್ಕದಲ್ಲಿಟ್ಟು ಪ್ರಹ್ಲಾದ ಕರಿತಾ ಇದ್ದಾನಲ್ಲ ಅಂತಂದುಕೊಂಡು ಅವನು ಸುತ್ತಲೂ ಕುಳಿತಿದ್ದಾರೆ. ಈ ಅಸುರರಾಗಿ ಹುಟ್ಟಿದ್ರು ಕೂಡ ಈ ಬಾಲಕರೆಲ್ಲ ಒಳ್ಳೆಯವರು ಅಂತ ತಿಳಿದುಕೊಂಡು ಅವರೆಲ್ಲರೂ ಕೂಡ ಇವರ ಯೋಗ್ಯತೆಯನ್ನ ತಿಳಿದುಕೊಂಡು ಬನ್ನಿ ಅಂತ ಅವರಿಗೆ ಅಂತ ಉಪದೇಶವನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರಹ್ಲಾದ ಅವರ ಮಕ್ಕಳಿಗೆ ಕೊಡುವಂತಹ ಅದ್ಭುತವಾದ ಉಪದೇಶದ ಕಥಾನಕಗಳು ಶುರು ಆಗತ್ತೆ. ಎಂತಹ ಅಪೂರ್ವವಾದ ಉಪದೇಶಗಳು. ಅದನ್ನ ಸಾರ ಸಂಗ್ರಹ ಮಾಡಿ ನಾರದರು ಧರ್ಮರಾಜನಿಗೆ ಈ ರೀತಿಯಾಗಿ ಆ ಪ್ರಹ್ಲಾದ ಅಸುರ ಬಾಲಕರಿಗೆ ಉಪದೇಶ ಕೊಟ್ಟ ಉಪದೇಶಗಳೆಲ್ಲವನ್ನು ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಅದ ಆದ್ಮೇಲೆ ನಮ್ ಪ್ರಶ್ನೆ ಇತ್ತಲ್ಲ ಮೊದಲಿಗೆ, ಅದನ್ನ ಕೇಳ್ತಾರೆ, ನೀನ್ ಇಂತಹ ಸ್ಥಳದಲ್ಲಿ ಹುಟ್ಟಿ ನಿನಗೆ ಇಂಥ ಒಳ್ಳೆ ಬುದ್ಧಿ ಹೇಗ್ ಬಂತು ಅಂತ ಪ್ರಶ್ನೆ. ಕೆಸರಿನಲ್ಲಿದ್ದು ಪರಿಮಳ ಹೇಗ್ ಬರುತ್ತೆ ಅಂತ. ನಾನು ಕೆಸರಿನಲ್ಲಿ ಹುಟ್ಟಿದ ಕಮಲ ಅಂತ ಹೇಳಿದ ಅವನಿಗೆ ಈ ಒಳ್ಳೆ ಬುದ್ಧಿ ಬಂದಿದ್ದು ಹೇಗೆ? ಗರ್ಭದಲ್ಲಿದ್ದಾಗಲೇನೆ ನಾರದರು ಬಂದು ಚೆನ್ನಾಗಿ ಉಪದೇಶ ಮಾಡಿದ್ರು, ಅದರ ಬಲದಿಂದಾಗಿ ನನಗೆ ಇಷ್ಟೆಲ್ಲ ಒಳ್ಳೆ ತತ್ವಜ್ಞಾನ ಬಂದಿದೆ ಅಂತ ಅವನೆಲ್ಲ ಕಥೆಗಳನ್ನು ಹೇಳ್ತಾನೆ. ಆ ಕಥಾ ಭಾಗಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಇಷ್ಟಕ್ಕೆ ಭಾಗವತ ಪುರಾಣದ 5ನೇ ಅಧ್ಯಾಯವೂ ಕೂಡ ಮುಗಿಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ.